ನವದಿನಗಳ ಪ್ರಾರ್ಥನೆ ಪಂಚಮ ದಿನ. ಎಲ್ಲ ಬೃಹತ್ ಶುರುವಾತುಗಳು ಒಬ್ಬ ವ್ಯಕ್ತಿಯ ಕನಸಿನಿಂದ ಆರಂಭವಾಗುತ್ತವೆ. ಡಾನ್ ಬೋಸ್ಕೋ 9 ವರ್ಷದ ಪುಟ್ಟ ಬಾಲಕನಾಗಿದ್ದಾಗ ಬಿದ್ದ ಕನಸಿನ ಬೆನ್ನತ್ತುವುದನ್ನು ಬಿಡಲಿಲ್ಲ. ಅನೇಕ ವರ್ಷಗಳವರೆಗೆ ಆ ಕನಸಿನ ಸಂಪೂರ್ಣ ಅರ್ಥ ತಿಳಿಯದಿದ್ದರೂ, ವಿರಾಟ ದರ್ಶನದ ಸ್ವರೂಪವಿಲ್ಲದಿದ್ದರೂ ಸ್ವಲ್ಪವಾಗಿ ಅದರ ಸಾಧನೆಯತ್ತ ಮುನ್ನಡೆಯುತ್ತಲೇ ಇದ್ದ. ತನ್ನ ಯಾಜಕಾಭಿಷೇಕದ ನಂತರ ಸೆರೆಮನೆಯ ಬೀದಿಯ ಬಡ ಮತ್ತು ನಿರ್ಗತಿಕ ಯೌವನಸ್ಥರೊಂದಿಗೆ ಕೆಲಸ ಆರಂಭಿಸಿದಾಗ ಈ ತೀರ್ಮಾನ ದೃಢವಾಗುತ್ತಾ ಬರುತ್ತದೆ. ಡಾನ್ ಬೋಸ್ಕೋರವರ ಆರಟರಿಯ ಆರಂಭದಲ್ಲಿ ಟ್ಯೂರಿನ್ಗೆ ಕೆಲಸ ಹುಡುಕಿ ಬಂದ ಬಡ ಹುಡುಗನೊಬ್ಬ ಹೊರಗಿನ ಕೊರೆವ ಚಳಿಯಿಂದ ತಪ್ಪಿಸಿಕೊಳ್ಳಲು ಯಾವಾಗ ದೇವಾಲಯದ ಆಶ್ರಯ ಅರಸಿ ಬಂದನೋ ಅಂದೇ ಆರಂಭವಾಯಿತು. 3 ದಿನದಲ್ಲಿ 9 ಹುಡುಗರು ಡಾನ್ ಬೋಸ್ಕೋರವರ ಬಳಿ ಆಶ್ರಯ ಬೇಡಿ ಬಂದಿದ್ದರು. ಈ ಸಂಖ್ಯೆ ಕೇವಲ ಕೆಲವೇ ವಾರಗಳಲ್ಲಿ 80ಕ್ಕೇರಿತ್ತು. ಮುಂದೆ ಈ ಬೇಸಿಗೆ ಕಾಲ ಬರುವುದರಲ್ಲಿ ಇದೊಂದು ಆರಟರಿ ಎಂದೇ ಕರೆಸಿಕೊಳ್ಳುವಷ್ಟು ದೊಡ್ಡದಾಗಿ ಬೆಳೆದಿತ್ತು. ಮತ್ತಾಯ 18:20 ಹೇಳುವ ಹಾಗೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎಂಬ ಭರವಸೆಯಂತೆ ಡಾನ್ ಬೋಸ್ಕೋರವರ ಈ ಪ್ರಯತ್ನದಲ್ಲಿ ತಡೆಯೊಡ್ಡುವ ವಿಧಾನದ ಶೈಕ್ಷಣಿಕ ಮಾದರಿಯ ಪ್ರಯೋಗ ನಡೆಸಲಾರಂಭಿಸಿತು. ಈ ಶೈಕ್ಷಣಿಕ ವಿಧಾನದಲ್ಲಿ ಕ್ರಿಸ್ತನ ಪ್ರೀತಿ, ಕರುಣೆಯ ಪ್ರಮುಖ ಪಾತ್ರ ವಹಿಸಿದರೂ ಇನ್ನೆರಡು ಅಂಶಗಳಾದ ತರ್ಕಬದ್ಧ ಚಿಂತನೆ ಮತ್ತು ಧಾರ್ಮಿಕ ಶಕ್ತಿಯ ಬಳಕೆ ಪರಿಣಾಮಕಾರಿಯಾದವು. ರೋಮ್ ನಗರದ ವಾಲ್ದೋಕೋವಿನಲ್ಲಿ ಪ್ರಥಮ ಆರಟರಿಯಲ್ಲಿ ಯೇಸು ಪ್ರಸನ್ನರಿದ್ದರು. ಡಾನ್ ಬೋಸ್ಕೋರವರ ಸಂಪರ್ಕಕ್ಕೆ ಬಂದ ಪ್ರತಿ ಹುಡುಗ ಯೌವನಸ್ಥನಿಗೆ ಡಾನ್ ಬೋಸ್ಕೋ ಒಬ್ಬ ನಿಜವಾದ ತಂದೆಯಂತಿದ್ದು ಸಹಾಯ ನೀಡಿದರು. ಅವರಿಗೆ ಅವಶ್ಯವಿರುವ ಆಹಾರ, ವಸತಿ ಮತ್ತು ಬಟ್ಟೆ ನೀಡಿ ಪಾಲನೆ ಮಾಡಿದರು. ಅವರಿಗೆ ಬೇಕಾದ ಶಿಕ್ಷಣ ಮತ್ತು ಕೌಶಲ್ಯವನ್ನು ನೀಡಿ ಉತ್ತಮ ಕೆಲಸ ಗಳಿಸಿಕೊಡುವಲ್ಲಿ ನೆರವಾದರು. ಈ ಮಕ್ಕಳಿಗೆ ಕಲಿಸುವಲ್ಲಿ ತಾವು ಕಿಯೇರಿಯಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಲಿತಿದ್ದ ಕೆಲವು ಕೈಕೆಲಸಗಳು ಅವರ ಸಹಾಯಕ್ಕೆ ಬಂದವು. ಯೌವನಸ್ಥರಿಗೆ ನ್ಯಾಯಯುತ ಸಂಬಳ ಮತ್ತು ಮಾಲೀಕರ ದೌರ್ಜನ್ಯದಿಂದ ಸಂರಕ್ಷಣೆ ನೀಡುವಲ್ಲಿ ಯಶಸ್ಸಾದರು. ಇಂದು ಮಕ್ಕಳ ಮತ್ತು ಪ್ರೌಢಾವಸ್ಥೆಗೆ ಕಾಲಿರಿಸುವ ಯೌವನಸ್ಥರ ಶೋಷಣೆಯನ್ನು ನಾವು ನೋಡುವಾಗ ಡಾನ್ ಬೋಸ್ಕೋ ಎಷ್ಟು ಪ್ರಸ್ತುತ ಎಂದು ನಮಗನಿಸುತ್ತದೆ. ಡಾನ್ ಬೋಸ್ಕೋ ಆ ಕಾಲದಲ್ಲೇ ಇಂದಿನ ಪರಿಸ್ಥಿತಿಯನ್ನರಿತು ಕಾರ್ಯನಿರತರಾಗಿದ್ದರು ಎಂದರೆ ಅತಿಶಯೋಕ್ತಿಯೇನಲ್ಲ. ಹಾಗಾಗಿ ಇಂದಿನ ಸಲೇಶಿಯನ್ನರು ಈ ಮಹಾನ್ ಸಂತನ ಸೇವೆ ಮತ್ತು ತ್ಯಾಗವನ್ನು ಇಂದಿನ ಯುವ ಪೀಳಿಗೆಗೆ ಇನ್ನೂ ಹೆಚ್ಚಾಗಿ ದಾರಿ ಎರೆಯಲು ಪ್ರೇರಣೆಯಾಗಲಿ. ಪ್ರತಿದಿನದ ಪ್ರಾರ್ಥನೆ. ಪ್ರೀತಿಯ ಸಂತ ಜಾನ್ ಬೋಸ್ಕೋರವರೇ, ಜೂಬಿಲಿ ವರ್ಷ ಪ್ರವೇಶಿಸಿರುವ ಹಾಗೂ ಭರವಸೆಯ ಯಾತ್ರಿಕರಾದ ನಮ್ಮನ್ನು ನಿಮ್ಮ ಧ್ವನಿಗಳಾಗಿ ಮಾರ್ಪಡಿಸಿ ಬಡ ಹಾಗೂ ನಿರ್ಗತಿಕ ಯುವಜನರ ಬಳಿ ಕಳುಹಿಸಿಕೊಡಿ. ಧೈರ್ಯ ಮತ್ತು ಶಕ್ತಿಯೊಂದಿಗೆ ಶೋಷಿತರ ಪರವಾಗಿ ಮಾತನಾಡುವ ಭಗವಂತನ ಧ್ವನಿಯಾಗಲು ನಮ್ಮನ್ನು ಪ್ರೇರೇಪಿಸಿರಿ. ಒಳ್ಳೆಯ ಕ್ರೈಸ್ತರು ಹಾಗೂ ಉತ್ತಮ ನಾಗರಿಕರು ಮಾತ್ರವಲ್ಲದೆ ಜೊತೆಗೆ ಸತ್ಯ, ಬೆಳಕು, ಪ್ರೀತಿ, ವಿಶ್ವಾಸ ಹಾಗೂ ಭರವಸೆಯ ಯುವಜನರು ನಾವಾಗಲು ಕಲಿಸಿಕೊಡಿ. ಓ ಪುನೀತ ಜಾನ್ ಬೋಸ್ಕೋರವರೇ, ಎಲ್ಲರೂ ಪರಿಶುದ್ಧ ಹಾಗೂ ಪಾವನತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರೇ, ನಮಗಾಗಿ ಪ್ರಾರ್ಥಿಸಿರಿ. ನಾವು ನಿಮ್ಮ ಕಿವಿ ಮಾತನ್ನು ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿ ಹಾಗೂ ಕ್ರೈಸ್ತರ ಸಹಾಯ ಮಾತೆಗೆ ಸಮರ್ಪಿಸಿ ಅದ್ಭುತಗಳನ್ನು ಕಾಣುವ ಹಾಗೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ,
ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.